ಎಲ್ರಿಗೂ ನಮಸ್ಕಾರ. ನಾನು ಒಬ್ಬ ರೈತ. ಎಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರು ನನಗೇನು ಗೊತ್ತಾಗಲಿಲ್ಲ, ಏನೂ ಅರ್ಥ ಆಗಿಲ್ಲ. ಹಂಗಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಏಕೆಂದರೆ ನಾನು ಎಜುಕೇಷನ್ ಮಾಡಿಲ್ಲ, ನಾನು ಓದಿರೋದು ಬರೀ 7ನೇ ಕ್ಲಾಸ್ ಅಷ್ಟೇ. ಹಂಗಾಗಿ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾನು 1998ನೇ ಇಸ್ವಿಲಿ ನಮ್ಮ ತಂದೆ ತೀರ್ಕೊಂಡ್ರು. ಆಗ ಓದೋಕ್ಕಾಗಲಿಲ್ಲ. ಆ ಕಾರಣದಿಂದ ನಾನು ಸ್ಕೂಲ್ ಬಿಟ್ಟೆ ಕಾರಣ ಏನು ಅಂದರೆ ನಮಗೆ ಬಡತನ ಜಾಸ್ತಿ. ಬಡತನ ಅಂದರೆ ತಿನ್ನೋಂಥ ಬಡತನ. ಅವತ್ತಿನ ಟೈಮ್ ಹಂಗಿತ್ತು. ಹಾಗಾಗಿ ನಮಗೆ ಪರಿಸ್ಥಿತಿ ಏನು ಅಂದರೆ ಕೂಲಿ ಮಾಡೋರು ಜೀವನ ಮಾಡಬೇಕು. ಹಾಗಾಗಿ ನಾವೇನು ಮಾಡೋದು ಅಂದರೆ ಒಂದು ರೈಸ್ ಮಿಲ್ ಇತ್ತು. ಆ ರೈಸ್ ಮಿಲ್ಗೆ ನಾನು ಮೂಟೆ ಹೊರಕ್ಕೆ ಅಂತ ಸೇರಿಕೊಂಡೆ. ಇನ್ನೂ ಚಿಕ್ಕ ಹುಡುಗ, ಆದರೂ ಇಲ್ಲಿ ಏನೋ ಸ್ವಲ್ಪ ಆಯ್ತದಂತ. ಅಲ್ಲಿ ಸಂಬಳ ಎಷ್ಟು ಸಿಕ್ತಿತ್ತು ಅಂದರೆ ನನಗೆ ಒಂದು 300 ರೂಪಾಯಿ ಸಂಬಳ ಕೊಡೋರು. ಒಂದು 2 kg 3 kg ಒಂದು ಅಕ್ಕಿ ಸಿಕ್ಕೋದು. ನಮ್ಗೆ ಅದೇ ಏನೋ ಒಂಥರ ಸಿಕ್ತಂಗೆ ಆಯ್ತು ಅವತ್ತಿನ ಟೈಮು. ಹಂಗಾಗಿ ನಾನು ಡೈಲಿ ರೈತರು ನೋಡ್ತಾಯಿದ್ದೆ. ರೈತರು ನೋಡ್ತಿದ್ದಾಗ ಏನಂತ ಅಂದರೆ ನಮಗೆ ಸ್ವಲ್ಪ ಕೃಷಿ ಮೇಲೆ ಒಲವಿತ್ತು ಆಗಲೇ ಆ ಚಿಕ್ಕ ವಯಸ್ಸಿಗೆ. ಹಾಗಾಗಿ ನಾನೊಬ್ಬ ರೈತ ಆಗಬೇಕು ಅಂತ ಒಂದು ಆಸೆ ಬರ್ತಾ ಹಂಗೆ 4 ವರ್ಷ ಹೋದೋ. ಜನ ಎಲ್ಲ ನೋಡಿ ನಾವು ಕೆಲಸ ಮಾಡೋ ನೋಡಿ ಸ್ಪಿರಿಟ್ ನೋಡಿ ಜನ ಜೀವನದಲ್ಲಿ ಮುಂದೆ ಬರ್ತಾನೆ. ಇನ್ನೇನಾರು ಒಂದು ಮಾಡ್ಬೋದು ನೋಡು, ಬರೀ ಮಿಲ್ಲಲ್ಲೇ ಮೂಟೆ ಹೊತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ, ಏನಾರು ಒಂದು ಮಾಡ್ಬೋದು ಅಂತ ಹೇಳ್ತಾರೆ. ನಮ್ಗೆ ಇದ್ದಿದ್ದು 2 ಎಕರೆ ಜಮೀನು ಅಷ್ಟೇ. ನೋಡೋಣ, ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡು ಏನಾರು ಕಂಡವ್ರ ಮನೆ ಕೆಲಸ ಮಾಡೋದೇನು ಅಂದ್ಬಿಟ್ಟು ಜಮೀನಲ್ಲೇ ಏನಾರು ಒಂದು ಮಾಡೋಣ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಂತ 2004ನೇ ಇಸ್ವಿಲಿ ಹೊಗೆ ಸೊಪ್ಪು ಅಂತ ಸ್ಟಾರ್ಟ್ ಮಾಡ್ದೆ. ಆ ಹೊಗೆ ಸೊಪ್ಪು ಸ್ಟಾರ್ಟ್ ಮಾಡಿದಾಗ ನಮಗೇನಾಯಿತು, ಒಂದು 20,000 ಲಾಭ ಕಾಣಿಸ್ತು. ಅದು ಏನೋ ಒಂಥರ ಖುಷಿ ಆಯಿತು ಅವತ್ತಿನ ಟೈಮ್ಗೆ. ಅವತ್ತಿಗೆ 20,000 ಅಂದರೆ ನಮಗೇನೋ ಒಂಥರ. ಅದೇ ಥರ ಹಂಗೆ ಕಂಟಿನ್ಯೂ ಮಾಡಿದ್ರೆ ಹಂಗೆ 2 ಎಕರೆಯಿಂದ 4 ಎಕರೆಗೆ ಹೋದೋ. ಆ ವರ್ಷ ಮತ್ತೆ ಸ್ವಲ್ಪ ಲಾಸ್ಗೆ ಬಂತು. ಆದರೂ ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ನೋಡೋಣ ಇರಲಿ ನೆಕ್ಸ್ಟ್ ಬರ್ಬೋದೇನೋ ಅಂತ. ಆದರೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ದೆ. ನೆಕ್ಸ್ಟು ಮತ್ತೆ 10 ಎಕರೆಗೆ ಹೋದೋ. ಮತ್ತು ಹೊಗೆ ಸೊಪ್ಪು, ಮೆಣಸಿನ್ಕಾಯಿ, ಅದು ಇದು ಆಳುಮೂಳು ಅಥವಾ ಸ್ವಲ್ಪ ಬ್ರ್ಯಾಂಡಾಗಿ ಇಲ್ಲಿ ಅದು ಲೀಸಿಗೆ ತಗೊಂಡು ಭೂಮಿ ಮಾಡ್ತಿದ್ದು. ನಮ್ಮ ಇದ್ದಿದ್ದು 2 ಎಕರೆ ಜಮೀನು ಅಷ್ಟೇ. ಲೀಸಿಗೆ ತಗೊಂಡು ಮಾಡ್ತಿದ್ದೋ. ಮತ್ತು ಲಾಸ್ ಮೇಲೆ ಲಾಸ್ ಬಂತು. ಆದರೂ ಹೋಗಿ ಕಳ್ಕೊಳ್ಳಿಲ್ಲ ನಾನು. ಏನೋ ನೋಡೋಣ ನೆಕ್ಸ್ಟ್ ಚಾನ್ಸ್ ಸಿಗ್ಬೋದೇನೋ. ಅದರಲ್ಲೂ ಟೀಕೆ ಮಾಡೋರು ಜನ ಜಾಸ್ತಿ. ಮೂಟೆ ಬರ್ತಿದ್ದನು, ಇವ್ನು ವ್ಯವಸಾಯ ಮಾಡಿಕೊಂಡು ಅದು ಲೀಸ್ ಭೂಮಿ ತಗೊಂಡು ಈ ಥರ ಎಲ್ಲ ಮಾಡಿ ಈ ಥರ ಮಾಡೋಕ್ಕಾಗಲ್ಲ. ಆಮೇಲೆ ನೀರಿಲ್ಲ ಅಂದರೆ ಬೋರ್ ಹಾಕ್ಸ್ಕೋಬೇಕು, ಮತ್ತು ಜಮೀನು ಕೇಳಿದಷ್ಟು ದುಡ್ಡು ಕೊಡಬೇಕು. ಆದರೂ ಮಾಡ್ಕೊಂಬಂದು ಅದೇನು ತಲೆಗೆ ಹಾಕ್ಕೊಳ್ಳಿಲ್ಲ. ಟೀಕೆ ಮಾಡೋರು ಮಾಡ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ ಅಂದ್ಕೊಂಡು ಮಾಡ್ಕೊಬಂದು. 2007ನೇ ಇಸ್ವಿಗೆ ಸ್ವಲ್ಪ ಶುಂಠಿ ಮೇಲೆ ಸ್ವಲ್ಪ ಒಲವಾಯಿತು ನಮಗೆ. ಯಾಕೆಂದರೆ ಕೇಳಿದವರೆಲ್ಲ ಬಂದು ನಮ್ಮ ಅಕ್ಕಪಕ್ಕ ಹಳ್ಳಿಲೆಲ್ಲ ಶುಂಠಿ ಬೆಳೀತಿದ್ರು. ನೋಡೋಣ ನಾವು ಯಾಕೆ ಬೆಳಿಬಾರ್ದು, ಅವನದು ಯಾವ್ದಾರು ಒಂದು ಬೈಕ್ ತಗೊಂಬಂದ್ರೆ ನಮಗೇನೋ ಒಂಥರ ಆಸೆ ಆಗೋದು. ನಾವು ಆ ಥರ ಬೆಳೆದ್ರೆ ನಮಗೂ ಈ ಬೈಕಲ್ಲಿ ಓಡಾಡ್ಬೋದಲ್ಲ ಒಂದು ಆಸೆ ಮಾಡ್ದು. 2007ಕ್ಕೆ ನಾನು ಶುಂಠಿ ಒಂದು 10 ಚೀಲ ಸ್ಟಾರ್ಟಿಂಗು ಅಂತ ಹಾಕಿದ್ದು. ಅವತ್ತು ಸ್ವಲ್ಪ ನನಗೆ ಶುಂಠಿ ಮೇಲೆ ಸ್ವಲ್ಪ ಒಲವಾಯಿತು, ನೋಡೋಣ ಅಂತ. ಮತ್ತು ಮಾರನೇ ವರ್ಷ ನಾನು ಒಂದೇ ಸರಿ 2 ಎಕರೆ ಆಗ್ತೆ. ಅವತ್ತು 2 ಎಕರೆ ಶುಂಠಿ ಬೆಳೆಯೋದು ಅಂದರೆ ಅದು ದೊಡ್ಡ ರಿಸ್ಕೇ. ಅದು ಅವತ್ತಿನ ಟೈಮ್ಗೆ ನಮ್ಮ ಹತ್ರ ಸಾಲ ಆಗ್ಬಿಟ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಬಡ್ಡಿ ಸಾಲ ಮಾಡಬೇಕು. ಆದರೆ ನಮ್ಗೆ ಅವತ್ತಿನ ಟೈಮ್ ಹಂಗಿತ್ತು. ನೋಡೋಣ ಇದ್ರ ಮೇಲೆ ಏನಾದ್ರು ಡಿಫೆಂಡ್ ಆಗ್ಬೋದೇನೋ ಅಂತ ಮಾಡ್ದು. ಅದು ಸ್ವಲ್ಪ ನಮಗೆ 1 ವರ್ಷ ರೇಟ್ ಬಂದರೆ ಇನ್ನು 2 ವರ್ಷ ರೇಟ್ ಬರ್ತಿದ್ದಿಲ್ಲ. ಆದರೆ ಶುಂಠಿಗೆ ಖರ್ಚು ಜಾಸ್ತಿ. ಹಂಗಾಗಿ ಅದ್ರ ಏನು ತಲೆಗೆಡ್ಸ್ಕೊಳ್ಳಿಲ್ಲ. ನೋಡೋಣ ಅಂತ ಮಾಡ್ಕೊಂಡು ಬಂದು 2012ನೇ ಇಸ್ವಿಗೆ ಬಂದು ನಮಗೆ ಸಾಲ ಬಂತು. ಎಷ್ಟೋ 15 ಲಕ್ಷ ಸಾಲ ಬಂತು. ನಮ್ಮ ಹತ್ರ ಇರೋದು 2 ಎಕರೆ ಜಮೀನು. ಆವತ್ತಿನ ಟೈಮ್ಗೆ ನಾವು 15 ಲಕ್ಷ ಸಾಲ ತೀರಿಸ್ಬೇಕು ಅಂದ್ರೆ ನಮ್ಮದು ಇರೋದು 2 ಎಕರೆ ಜಮೀನು ಮಾರಿದ್ರೆ ನಮಗೆ ತೀರಲ್ಲ ಸಾಲ. ಹಾಗಾಗಿ ಇನ್ನೂ ಸ್ವಲ್ಪ ಮನೆಯಲ್ಲೂ ಸ್ವಲ್ಪ ಹಿಂಸೆ ಆಯಿತು. ಆದರೂ ಇರಲಿ ನೋಡೋಣ. ಎಲ್ಲರ ಫಂಕ್ಷನ್ಗೆ ಹೋದರೆ ಒಂದು ಗೃಹ ಪ್ರವೇಶಕ್ಕೆ ಹೋದ್ರೂ ಜನ ಒಂಥರ ಟೀಕೆ ಮಾಡೋರು. ಇವ್ನು ಗೃಹ ಪ್ರವೇಶಕ್ಕೆ ಬಂದರೂ ಈ ಥರ ಮನೆ ಕಟ್ಟೋಕ್ಕಾಗಲ್ಲ, ಸುಮ್ಮನೆ ಅವ್ರ ಭೂಮಿ ಮಾಡ್ತಾನೆ ಇವ್ರ ಭೂಮಿ ಮಾಡ್ತಾನೆ, ಮತ್ತು ಅವ್ರ ಬೋರ್ ಹಾಕ್ಸ್ತಾನೆ ಇವ್ರು ಬೋರ್ ಹಾಕ್ಸ್ತಾನೆ, ಏನೋ ಬ್ರ್ಯಾಂಡಾಗಿ ಮಾಡೋಕ್ಕೆ ಹೋಗ್ತಾನೆ, ಇವನಲ್ಲಿ ಇರ್ತಾನೆ, ಏನೋ ಒಂಥರ ಚುಚ್ಚಂಗೆ ಮಾತಾಡೋರು. ಮತ್ತು ಆ ಥರ ಮಾತಾಡ್ಕೊಳ್ಳಿ ತಲೆಕೆಡ್ಸ್ಕೊಳ್ಳಿಲ್ಲ. ಮತ್ತು ಜಮೀನು ಮಾಡಿದವ್ರಿಗೆ ಆ ಜಮೀನಲ್ಲಿ ಮರ ಗಿರ ಇದ್ದರೆ ಹೇಳೋರು. ಒಂದು ಜಮೀನು ಮಾಡಿದ್ದು ನಮ್ಮ ಮನೆ ಪಕ್ಕನೇ ಒಂದು 10 ಎಕರೆ ಜಮೀನಿತ್ತು. ಆ ಜಮೀನಲ್ಲಿ ಒಂದು ಮರ ಇತ್ತು. ಆ ಮರಕ್ಕೆ ನೇಣಕ್ಕೊಂದು ಸಾಯ್ತಾನೆ, ನೀವು ಎಲ್ಲಿ ಜನಕ್ಕೆ ದುಡ್ಡು ಕೊಡೋಕ್ಕಾಯ್ತದೆ ಅಂದರೆ ನಾನು ಕಾಪಾಡಿದವ್ರು ಅವತ್ತು ನಾನು ಸಾಲ ಕೊಟ್ಟರು. ಹಂಗಾಗಿ ಅವರಿಂದ ನಾನು ಇವತ್ತು ಈ ಸ್ಟೇಜ್ಗೆ ಬಂದು ನಿಂತಿದ್ದೀನಿ ಅಂದರೆ ನಾನು ಸಾಲ ಕೊಟ್ಟರು. ಆ ಥರ ನನಗೆ ಸಪೋರ್ಟ್ ಮಾಡಿದ್ರು. ಆದರೆ ಯಾರೂ ಬೇಜಾರು ಮಾಡ್ಕೊಳ್ಳಿಲ್ಲ. ಅಂದರೆ ಯಾರು ಪುಕ್ಷೇಟ ಕೊಟ್ಟಿಲ್ಲ, ಬಡ್ಡಿ ಕೊಟ್ಟರು. ಆದರೂ ತಾಳ್ಮೆಯಿಂದ ಸ್ವಲ್ಪ ನಾವು ಕೊಡೋ ಗಂಟ ವೆಯ್ಟ್ ಮಾಡಿದ್ರು. 2018ನೇ ಇಸ್ವಿಗೆ ಬಂದು 17ಕ್ಕೆ ಬಂದು ತಮ್ಮನ ಮದುವೆ ಆಯಿತು. 40 ಲಕ್ಷ ರೇಂಜಿಗೆ ಸಾಲ ಬಂದು ನಿಂತ್ಕೋತು. ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಆದರೂ ನಮ್ಮ ಫ್ರೆಂಡ್ ಒಬ್ರು ಇದ್ದರು, ಹೇಳಿನವ್ರಿಗೆ ಬಿಡೋಣ ಹತ್ರ ಶುಂಠಿ ಇದೆ. ಯಾವತ್ತೋ ಒಂದು ದಿವಸ ಆದರೆ ಬೆಳೆ ಬೆಳೀತಿದ್ದೆ ದೊಡ್ಡ ಬೆಳೆ. ನಾವು 2 ಎಕರೆ 3 ಎಕರೆ ಮಾಡ್ತಿದ್ದಲ್ಲ, 5 ಎಕರೆ 10 ಎಕರೆ ಮಾಡೋವು. ಯಾವತ್ತೊಂದು ದಿವಸ ಸಿಗ್ತದೆ, ಯಾವತ್ತೊಂದು ದಿವಸ ಕೋಟಿ ರೀಚ್ ಆಯಿತು ಬಿಡೋಣ. ಅವತ್ತು ಗಂಟೆ ನಾವು ಕಾಯಬೇಕು ಅಂತ ಒಂದು ಕಾನ್ಸೆಪ್ಟ್ ನಾನು ಇಟ್ಕೊಂಡು ನನ್ನ ಮನಸ್ಸಲ್ಲಿತ್ತದು. ನಾವು ಕಾಯಬೇಕಷ್ಟೇ. ಅದು ಬರೋ ಟೈಮ್ ಬಂದೇ ಬರ್ತದಣ್ಣ, ಅಲ್ಲಿ ಗಂಟೆ ನಾವು ಕಾಯೋಣ ಅಂತವ. ಅವ್ರು ಇಲ್ಲೇ ಇದ್ದಾರೆ ನಮ್ಮ ಫ್ರೆಂಡು.
ಅವ್ರಿಗೂ ಗೊತ್ತು ನಮ್ಮ ಸ್ಟೋರಿ ಎಲ್ಲ. ಹಂಗಾಗಿ ವೆಯ್ಟ್ ಮಾಡ್ದೋ. ವೆಯ್ಟ್ ಹೆಂಗೆ ಮಾಡೋದು, 2017ಕ್ಕೆ ಬಂತು, ತಮ್ಮನ ಮದುವೆನೂ ಆಯಿತು, 40 ಲಕ್ಷ ಸಾಲ ಬಂತು. ಅವತ್ತು ಇದ್ದಿತ್ತು ನನಗೆ 2 ಎಕರೆ ಜಮೀನು ಅಷ್ಟೇ. ಅವತ್ತು ಮಾರ್ತಿರ್ತೀನಿ ಅಂದರೆ ನಮ್ಮ ಹತ್ರ ಏನಿಲ್ಲ, ಮತ್ತೆ ಬೀದಿಗೆ ಬರ್ತೀವಿ. ಆದರೂ ವೆಯ್ಟ್ ಮಾಡ್ದೋ ನೋಡೋಣ ಅಂತ. 2018ಕ್ಕೆ ನನಗೆ ದೇವರು ಒಂದು ಚಾನ್ಸ್ ಕೊಟ್ಟ. ಬರೀ 2 ಎಕರೆಯಲ್ಲಿ ನನಗೆ 50 ಲಕ್ಷ ದುಡ್ಡು ಬಂತು. ಅವತ್ತು ನಾನು ಸಾಲದಿಂದ ಹೊರಗಡೆ ಬಂದೆ. ಅವತ್ತು ಹೇಳಿದೆ ನಮ್ಮ ಸಾಬ್ರಿಗೆ, ನೋಡೋಣ ಯಾವತ್ತೊಂದು ದಿವಸ ಕಾದಿದ್ದು ಇಷ್ಟು 14 ವರ್ಷ ವೆಯ್ಟ್ ಮಾಡಿದ್ದಕ್ಕೆ ನನಗೆ ಇವತ್ತೊಂದು ಚಾನ್ಸ್ ಸಿಕ್ತು. ಇನ್ನು ನೋಡೋಣ, ಇನ್ನು ಮುಂದೆ ಏನು ಬೇಕಾದ್ರೂ ಆಗ್ಬೋದು, ಇಲ್ಲ ಉಳಿಸ್ಬೋದು, ಇಲ್ಲ ಅಳಿಸ್ಬೋದು, ನೋಡೋಣ, ಭೂಮಿ ನಂಬಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಆ ವರ್ಷ ನಾನು 10 ಎಕರೆ ಶುಂಠಿ ನಾಟಿ ಮಾಡಿದೆ. ಅವತ್ತು ನನಗೆ ಮಾತಾಡಿದ್ದು ಮನಸ್ಸು, ಕೆಲವರು ಮಾತಾಡಿದ್ದೆಲ್ಲ ಮನಸ್ಸಲ್ಲಿತ್ತು. ಫಸ್ಟು ನಾನು ಒಂದು ಮನೆ ಕಟ್ಟಬೇಕು, ಒಂದು ಒಳ್ಳೆಯ ಒಂದು ಮನೆ ಕಟ್ಟಬೇಕು ಅಂತ ಒಂದು ನಿರ್ಧಾರ ತಗೊಂಡೆ. ಯಾವ ಥರ ನಿರ್ಧಾರ ಅಂದರೆ, ರೈತ ಆದನು ಇಂಥ ಒಂದು ಮನೆ ಕಟ್ಬೋದಾ, ಅಫಿಷಿಯಲ್ಲೇ ಮಾಡಬೇಕು, ಇಲ್ಲ ಬಿಸ್ನೆಸ್ ಮ್ಯಾನ್ ಮಾಡಬೇಕು. ಒಂದು ಟೀ ಅಂಗಡಿಯನ್ನು ಟೀಕೆ ಮಾಡೋನು ನಮ್ಮನ್ನ, ಒಂದು 10-15 ಸಾವಿರ ಬಂಡವಾಳ ಹಾಕೊಂಡು ಟೀ ಅಂಗಡಿ ಮಾಡೋನು ನಮ್ಮನ್ನು ಟೀಕೆ ಮಾಡೋನು. ನಾನು ಆಗ್ತಿದ್ದು 70 ಲಕ್ಷ 80 ಲಕ್ಷ ಬಂಡವಾಳ ಆಗ್ತಿದ್ದು ವ್ಯವಸಾಯಕ್ಕೆ. ಆದರೂ ನಾವು ಅವ್ರ ಮುಂದೆ ನಾವು ತಲೆ ತಗ್ಸ್ ನಡೆಯೋಂಥ ಪರಿಸ್ಥಿತಿ ಬಂದಿತ್ತು. ಆ ವರ್ಷ ಜನ ನೋಡಿದ್ರು, ಹಾಗೆ ಹೇಳಿದ್ರು ನಮಗೆ, ಕೋಟಿಗೆ ಹೋದಾಕ ನಾವು ಇನ್ನೂ ಆಟ ಮಾಡಿ ಇವನು ಮುಂದೆ ಹೋದ, ಇನ್ನು ಬಗ್ಸೋಕ್ಕಾಗಲ್ಲ. ಇವತ್ತು ಅದೇ ಹೇಳ್ತಾರೆ. ಅಲ್ಲಿ ನಮ್ಮ ಊರ ಪಕ್ಕ, ನಾವು ಹಾಸನ ಜಿಲ್ಲೆಯಿಂದ ಬಂದಿರೋದು, ಅರ್ಕಲಗೂಡು ತಾಲೂಕು ಹನ್ನೇಳು ಗ್ರಾಮ ಪಂಚಾಯತಿ ಪಕ್ಕ ಒಂದು ಕಾಟಿಯಾಳು ಅಂತ ಒಂದು ಪುಟ್ಟಹಳ್ಳಿ. ನನ್ನ ಉಳಿಸಿದ್ದು ಹನ್ನೇಳು ಅಂತ ಗ್ರಾಮ. ಇವತ್ತು ನನ್ನ ಜಮೀನು ಅಲ್ಲೇ ಮಾಡ್ತಾಯಿರೋದು. ಕನಿಷ್ಠ ಅಂದರೂ ಆ ಊರಿಂದ ನಾನು ಬದುಕಿದ್ದೀನಿ. ಇವತ್ತು ನಾನು ಈ ಸ್ಟೇಜಲ್ಲಿ ನಿಂತಿದ್ದೀನಿ ಅಂದರೆ ಆ ಊರೇ ಕಾರಣ. ಹಾಗಾಗಿ ನನಗಿವತ್ತೂ ಈಗ ಆಲ್ರೆಡಿ ಈಗ ಭೂಮಿ ಮಾಡಿರೋದು ಅಲ್ಲೇ 40-50 ಎಕರೆ ಭೂಮಿ ಲೀಜು ತೊಗೊಂಡಿದ್ದೀನಿ. ಆದರೂ ಅಷ್ಟು ಸಹಕರಿಸ್ತಾರೆ. ಹಂಗಾಗಿ ನಾನು ಆ ಮನೆ ಕಟ್ಟಬೇಕು ಅಂತ ಮನೆ ಕಟ್ಟಿಸೋ 2018ಕ್ಕೆ ಮನೆ, 2019ಕ್ಕೆ ಬೆಳೆ ಮಾಡ್ದೆ. ಒಂದು 3 ಲೆವೆಲ್ಗೆ ಬಂತು. ಮತ್ತು 2020ಕ್ಕೆ ಕೋವಿಡ್ ಬಂತು. ಮನೆ ಫಿನಿಷ್ ಆಗೋಕ್ಕಾಗಲಿಲ್ಲ. ಹಾಗೆ ಮತ್ತೆ ಬಂಡವಾಳ ಹಂಗೆ ಇತ್ತು. ಮತ್ತು ಕೋವಿಡ್ ಬಂತು. ಬೆಳೆ ಕಂಪ್ಲೀಟಾಗಿ ನೀಟಾಗಿ ಬೆಳೆಯವು. ಆದರೂ ಪರಿಸ್ಥಿತಿ ರೇಟ್ ಇಲ್ಲ. ಕೋವಿಡ್ ಬಂತು, ಎಲ್ಲ ಡ್ರಾಪ್ ಆಯಿತು. 12 ಎಕರೆ ಶುಂಠಿ ಐತೆ, ರೇಟ್ ಇಲ್ಲ, ಕೇಳೋರೇ ಇಲ್ಲ ರೇಟು. ಕೀಳೋ ಅಂತ ವೆಯ್ಟ್ ಮಾಡ್ತೀವಿ. ಮತ್ತು 8 ಎಕರೆ ಶುಂಠಿ ನಾಟಿ ಮಾಡಿದ್ವಿ. ಅದಕ್ಕೆ ಕನಿಷ್ಠ ಅಂದರೂ 30 ಲಕ್ಷ ಬಂಡವಾಳ ಹಾಕಬೇಕು, ಇಲ್ಲ 12 ಎಕರೆದು ಇಲ್ಲ 50 ಲಕ್ಷ ಬಂಡವಾಳ ಖರ್ಚು ಮಾಡೋದು ಹಂಗೆ ಐತೆ. ಸಾಲ ಮನೆ ಹಂಗೆ ನಿಂತ್ಕೋತು. ಮತ್ತು ಜನ ಮತ್ತೆ ಸ್ಟಾರ್ಟ್ ಮಾಡಿದ್ರು. ನನಗೆ ಗೊತ್ತು ಫಾಸ್ಟಾಗಿ ಹೋದ ನಿಂತೋದ ಅಂತವ. ಆದರೂ ತಲೆಗೆಡ್ಸ್ಕೊಳ್ಳಿಲ್ಲ. ಯಾಕೆಂದ್ರೆ ನಾವು 14 ವರ್ಷ ಅನುಭವಿಸಿದ್ದು. ಆ 14 ವರ್ಷದ ನಮಗೆ ಆ ಕಷ್ಟ ನಮಗೇನು ಅನಿಸ್ಲಿಲ್ಲ. ಅದು ಅವತ್ತು ಬಿಡು, ಬಂಡವಾಳ ಆಯ್ತಲ್ಲ, ನೋಡೋಣ ನೆಕ್ಸ್ಟು. ಆದರೆ ಆ ವರ್ಷ ಶುಂಠಿ ಕೀಳೋ ಟೈಮ್ಗೆ ಕೋವಿಡ್ ಎಲ್ಲ ಮುಗೀತು. ಜೂನ್ ಜುಲೈಲಿ ಶುಂಠಿ ತೆಗಿತಿದ್ದೋ. ಶುಂಠಿ ತೆಗಿಯೋಕ್ಕೆ ಅಂತ ಹೋದಾಗ ಶುಂಠಿ ಡ್ಯಾಮೇಜ್ ಆಯ್ತು, ನೋಡೇ ಇಲ್ಲ ನಾವು ಸರಿಯಾಗಿ. ಶುಂಠಿ ಚೆನ್ನಾಗಿತ್ತಲ್ಲ ಒಂದು ನಂಬಿಕೆ ಮೇಲೆ ಇದು ಮಾಡ್ದೆ. ಅಷ್ಟೊತ್ತಿಗೆ ಜನ ಆಗಲೇ ನೋಡೋದು, ನಾವು ಹೇಳಿಲ್ವಾ ಅವ್ನು ಶುಂಠಿಲೇನು ಆಗಲ್ಲ ಆ ಥರ ಈ ಥರ ಅಂತ ಮತ್ತೆ ಮಾತಾಡಿದ್ರು. ಹಬ್ಬಿಸ್ಬಿಟ್ರು. ಒಳ್ಳೇದು ಅನ್ನೋದು ಸ್ವಲ್ಪ ಲೇಟಾಗಿ ಕೆಲಸ ಮಾಡ್ತದೆ, ಕೆಟ್ಟದ್ದು ಅನ್ನೋದು ಸ್ವಲ್ಪ ಬೇಗ ಕೆಲಸ ಮಾಡ್ತದೆ. ಆದರೆ ಈಗ ವ್ಯಾಪಾರಸ್ಥರು ನಂಬಿಕೆ ಮೇಲೆ ಕಿತ್ಕೊಂಡು ಖಾಲಿ ಮಾಡಿದ್ರು ಶುಂಠಿ. ಆ ವರ್ಷ ಸ್ವಲ್ಪ ಏಟ್ ಬೀಳ್ತು. ಮತ್ತು 21ಕ್ಕೂ ಸ್ವಲ್ಪ ಆಗಲೂ ನಮ್ಗೆ ನಷ್ಟನೇ ಆಯಿತು. ಆದರೂ ಬೇಜಾರು ಮಾಡ್ಕೊಳ್ಳಿಲ್ಲ ನಾವು. ಆ ಬೇಜಾರಾದರೂ ನಾವು ಬೆಳೆ ಮಾತ್ರ ಕಡಿಮೆ ಮಾಡಲಿಲ್ಲ. 15 ಎಕರೆ 20 ಎಕರೆ ನಾಟಿ ಮಾಡ್ಕೊಂಡು ಹೋಗ್ತಾನೆ ಇದ್ದೆ. ಅದರಿಂದ ನಮ್ಗೆ 23ಕ್ಕೆ ನಾನು ಸ್ವಲ್ಪ ಕಮ್ಮಿ ಮಾಡಿದೆ. ಸ್ವಲ್ಪ ಸಾಲದವರೆ ಜಾಸ್ತಿ ಆಯಿತು. ನೋಡೋಣ ಅಂದ್ಬಿಟ್ಟು ಒಂದು 5 ಎಕರೆ ಶುಂಠಿ ಹಾಕಿದೆ. ಅದರಲ್ಲಿ ನಾನು 2 ಎಕರೆ ಕಿತ್ತು ಮತ್ತು 20 ಎಕರೆ ನಾಟಿ ಮಾಡಿದ್ದೆ. ನೋಡೋಣ ಈ ವರ್ಷನೂ ಸಿಕ್ಬೋದು ಅನ್ನೋ ಒಂದು ಹೋಪ್ ಇಟ್ಕೊಂಡು 20 ಎಕರೆ ನಾಟಿ ಮಾಡಿದ್ದೆ. ಆ ವರ್ಷ 80 ಲಕ್ಷ ಸಾಲ ಮಾಡಿದೆ, ನೋಡೋಣ ಇರಲಿ ಅಂತ. 20 ಎಕರೆ ನಾಟಿ ಮಾಡಿದಾಗ ಇನ್ನು 3 ಎಕರೆ ಶುಂಠಿ ಮಾತ್ರ ಬಿಟ್ಟಿದ್ದೆ ನಾನು ಅವತ್ತು ನನಗೆ ಮತ್ತೆ ಆ ಸಕ್ಸಸ್ ನನಗೆ ಅವತ್ತೊಂದು ಕೊಡ್ತಾ 3 ಎಕರೆ. ಆ 3 ಎಕರೆಲ್ಲೇ ನನಗೆ 1 ಕೋಟಿ ದುಡ್ಡಾಯಿತು. 10,000 12,000 11,000ಕ್ಕೆಲ್ಲ ಮಾರ್ದ ಶುಂಠಿ. ಆಗ ಮತ್ತೆ ಅದೇ ಬೈತಿದ್ದ ಜನ ಮತ್ತೆ ನನ್ನ ಜೊತೆ ಬಂದರು. ಬಿಡ ಒಂಥರ ಧೈರ್ಯ ಮಾಡೋಕ್ಕಾಗಲ್ಲ ಯಾರೂ, ನಮ್ಮ ಹತ್ರ ಭೂಮಿ ಇಲ್ಲ, ದುಡ್ಡಿಲ್ಲ, ನಮ್ಮ ಮಿಡ್ಲ್ ಕ್ಲಾಸಿಂದ ಬಂದಿದ್ದು, ಆದರೂ ಪ್ರಯೋಜನ ಏನೂ ಮಾಡೋಕ್ಕಾಯ್ತಲ್ವಲ್ಲ ಅಂತ. ಆಗ ಆ ಮನೆ ಫಿನಿಷ್ ಮಾಡ್ದೋ. ಆ ಮನೆ ತಕ್ಕನಾಗ ಒಂದು ಕಾರ್ ತರಬೇಕು ಅಂತ ಒಂದು ಆಸೆ. ಯಾಕಂದ್ರೆ ನನ್ನ ಆಸೆ ಇದ್ದಿದ್ದೇನೋ ಒಂದು ಇನೋವಾ ಕ್ರಿಸ್ಟನೇ ತಗೋಬೇಕು. ಆ ಮನೆ ತಕ್ಕನಾಗ ಒಂದು ರೈತ ಒಂದು ಒಳ್ಳೆ ಕಾರಲ್ಲಿ ಓಡಾಡ್ತಾನೆ ಅನ್ನೋದೊಂದು ನಾವು ನೋಡಿ 4 ಜನ ತೋರಿಸ್ಬೇಕು. ಯಾಕೆಂದರೆ ಇಲ್ಲಿ ಈ ಕಡೆ ಟೀಕೆ ಮಾಡೋರು, ಮತ್ತು ಎಜುಕೇಷನ್ ಮಾಡಿಲ್ಲ. ಎಜುಕೇಷನ್ ಮಾಡೋ ಒಂದು 15,000 20,000 ಬಂಡವಾಳ ಹಾಕಿರೋ ನಮ್ಮ ಟೀಕೆ ಮಾಡೋನೆ. ನಾವು ಮಾಡ್ತಿದ್ದು ಬಂಡವಾಳ ಎಷ್ಟು, ವ್ಯವಸಾಯಕ್ಕೆ 70 ಲಕ್ಷ 80 ಲಕ್ಷ ಬಂಡವಾಳ ಆಗ್ತಿತ್ತು. ಆದರೆ ಅವ್ರಿಗೆ ಗೊತ್ತಿಲ್ಲ ಅದು ಇನ್ನೊಂದು ಹೇಳಿದ್ರು, ಎಲ್ಲಿಂದ ತತ್ತಾನೆ ದುಡ್ಡು, ಅದು ಯಾವ ನನ್ನ ಮಗ ಹಿಂಗೆಲ್ಲ ಮಾತಾಡೋರು. ಹಳ್ಳಿ ಕಡೆ ಭಾಷೆ ನಿಮಗೆ ಗೊತ್ತು, ಯಾವ ನನ್ನ ಮಗ ಕೊಡ್ತಾನೋ ಗೊತ್ತಿಲ್ಲ ದುಡ್ಡು ಇವನಿಗೆ, ಈ ಥರ ಎಲ್ಲ ಮಾತಾಡೋರು. ಆದರೂ ತಲೆಗೆ ಹಾಕೋತಿತ್ತಿಲ್ಲ. ಮತ್ತು ಇನ್ನೊಂದು ಜಮೀನು ಕೊಡೋರಿಗೆ ಇಲ್ಲಿಂದ ನನ್ನ ಇತಿಹಾಸದಲ್ಲಿ ಇಲ್ಲಿ ಗಂಟವ 100ರಿಂದ 120 ಬೋರ್ವೆಲ್ ಹಾಕ್ಸಿದ್ದೀನಿ. ಜಮೀನು ಲೀಜ್ಗೆ ಕನಿಷ್ಠ ಅಂದರೆ ವರ್ಷದಲ್ಲಿ 30ರಿಂದ 40 ಎಕರೆ ಭೂಮಿ ಲೀಜು ತಗೋತೀವಿ. ಎಲ್ಲ 50ರಿಂದ 60 ಸಾವಿರ ಕೊಡ್ಬೇಕು ಎಕರೆಗೆ. ಒಂದು 100 ಎಕರೆ ಅಡಿಕೆ ತೋಟ ಮಾಡಿಕೊಟ್ಟಿದ್ದೀನಿ ರೈತರಿಗೆ. ಒಂದು 50 ಎಕರೆಷ್ಟು ತೆಂಗು ಹಾಕಿದ್ವಿ. ಅವ್ರು ಏನು ಕೇಳ್ತಾರೆ ಅದು ಮಾಡಿಕೊಡ್ತೀವಿ. ತಂತಿ ಬೇಲಿ ಬೇಕು ಅಂತ ತಂತಿ ಬೇಲಿನೂ ಮಾಡಿಕೊಟ್ಟಿದ್ದೀವಿ. ನಮ್ಗೆ ಲಾಸಾರಾಗಲಿ ಅದೇ ಆಗಲಿ ಏನದು ನೆಕ್ಸ್ಟು ನಾವೇನು ಮಾತಾಡಿರ್ತೀವಿ ಅದು ಅವ್ರು ಕ್ಲಿಯರ್ ಮಾಡೇ ಬರಬೇಕು.
ಬರಲಿಲ್ಲ ಮತ್ತು ನಮಗೆ ಜನ 4 ಜನ ಮುಂದೆ ಹೇಳಿದ್ರೆ ನಮಗೆ ಅದು ಬೆಲೆ ಸಿಗೋಲ್ಲ. ನಮ್ಮ ನಂಬಿಕೆ ಹೊಂಟೋಯ್ತದೆ. ಇವತ್ತು ನಾನು ಯಾರು ಜಮೀನು ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕೋರು ಒಬ್ರು ಒಂದು ಅಗ್ರಿಮೆಂಟ್ ತೊಗೊಂಡಿಲ್ಲ. ಬಾಯಿ ಮಾತಿಗೆ ನಾನು ತಪ್ಪಿಲ್ಲ, ಅವರು ತಪ್ಪಲ್ಲ. ಏಕೆಂದರೆ ನಾನು ಅದೊಂದು ಊರಿಂದ ಬದುಕಿದ್ದೀನಿ, ಅದೊಂದು ಊರ ಹೆಸರು ಇಲ್ಲಿ ಹೇಳಲೇಬೇಕು. ನಾನು ಅಣ್ಣೇಳು ಅಂತ ಗ್ರಾಮದಲ್ಲಿ ಇವತ್ತು ನಾನು ಜಮೀನು ಮಾಡಿರೋದು ಆ ಗ್ರಾಮದಲ್ಲೇ. ಹಂಗಾಗಿ ನಾನು ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ಕಾರಣ ಆ ಊರು, ಆ ಬೆಳೆ. ನನ್ನ ರೈತ ಅನ್ನೋದಕ್ಕೆ ಭೂಮಿ ನಂಬಿದ್ದಕ್ಕೆ ನಾನು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಇವತ್ತು ನಾನು ಕೋಟಿ ರೀಚ್ ಮಾಡಿದ್ದೀನಿ. ಇವತ್ತು ಕನಿಷ್ಠ ನನ್ನ ಹತ್ರ 2 ಎಕರೆ ಭೂಮಿ ನಮ್ಮ ಅಪ್ಪಂದು ಮೂಲ ಜಮೀನು ಇದ್ದಿದ್ದು. ಹಾಗಾಗಿ ಇವತ್ತು ನನ್ನ ಹತ್ರ 9 ಎಕರೆ ಜಮೀನು ನಾನು ತೊಗೊಂಡಿದ್ದೀನಿ. ಒಂದು ಕಾರ್ ಅದೇ, 1.5 ಕೋಟಿ ಖರ್ಚು ಮಾಡಿ ಒಂದು ಒಂದು ಮನೆ ಕಟ್ಟಿದ್ದೀನಿ. ಮತ್ತು ಈಗ ಇನ್ನೂ ಒಂದು 6 ಎಕರೆ ಅದೇ ಅಳಸಮರಕ್ಕೆ ನೆಣಾಕೊಂಡು ಸಾಧೈತಾರೆ ಅಂತ ಹೇಳ್ತಾಯಿದ್ರು ಜನ. ಅದೇ ಜಮೀನು ಮತ್ತೆ ವ್ಯಾಪಾರ ಮಾಡಿದ್ವಿ. ನೆಕ್ಸ್ಟ್ ಮುಂದಿನ ವರ್ಷ 1.5 ವರ್ಷ ಟೈಮ್ ತೊಗೊಂಡಿದ್ದೀನಿ. ಆ ಜಮೀನು ನಮಗೆ ಬರ್ತದೆ. ದೇವ್ರು ನಮಗೇನು ಮೋಸ ಮಾಡಿಲ್ಲ. ಯಾರನ್ನೂ ನಾನು ಹೇಳೋದೇನು ಅಂದರೆ, ಎಜುಕೇಷನ್ ಮಾಡಿದ್ದೀರಾ, ಅನ್ಎಜುಕೇಟೆಡ್ ಆಗಿರ್ಬೋದು. ನಾನು ಎಜುಕೇಷನ್ ಮಾಡಿದ ಅಫಿಷಿಯಲಾಗಿ ಯೋಚನೆ ಮಾಡೋದಲ್ಲ. ನನ್ನ ಭಾವನೆ ಏನು ಅಂದರೆ, ಯಾರನ್ನೂ ರೈತ ಅದನ್ನು ಯಾರು ಟೀಕೆ ಮಾಡಬೇಡಿ. ರೈತನಿಗೂ ಒಂದು ಬೆಲೆ ಬರ್ತದೆ ಅಂಥದ್ದೊಂದು ಹೇಳ್ಕೊಂಡು. ಯಾಕೆ ಹೇಳ್ತೀನಿ ಅಂದರೆ, ನನಗೆ ಅಷ್ಟು ಟೀಕೆ ಆಗದೆ ಆ ಥರ ಅಷ್ಟು ನೋವು ಕೊಟ್ಟವ್ರೆ ಮಾತಲ್ಲಿ. ಆದರೆ ನಾನು ಹೇಳೋದೇನು ಅಂದರೆ, ರೈತನೂ ಒಬ್ಬ ಕೋಟಿ ರೀಚ್ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಎಷ್ಟೇ ಕಷ್ಟ ಬಿದ್ದರೆ ಯಾವತ್ತೂ ಒಂದು ದಿವಸ ಟೈಮ್ ಕೊಡ್ತಾನೆ ದೇವರು. ನಾವು ಅಲ್ಲಿ ಗಂಟೆ ವೆಯ್ಟ್ ಮಾಡಬೇಕಷ್ಟೇ. ನಾವು ವೆಯ್ಟ್ ಮಾಡಿ ತಾಳ್ಮೇಲೆ ವೆಯ್ಟ್ ಮಾಡೋ ಹೊತ್ತಿಗೆ ನಾನು 14 ವರ್ಷ ಕಷ್ಟ ಬೀಳೋದಕ್ಕೆ ನನಗೆ 2004ರಲ್ಲಿ ನಾನು ವ್ಯವಸಾಯ ಸ್ಟಾರ್ಟ್ ಮಾಡಿದ್ದು. 2018ರಲ್ಲಿ ನನಗೆ ಸಕ್ಸಸ್ ಸಿಕ್ಕಿದ್ದು. ಇವತ್ತು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದರೆ ನನ್ನ ಆ ಭೂಮಿ ನಂಬಿದ್ದಕ್ಕೆ ನಾನು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀನಿ. ಇಲ್ಲಿ ನಾನು ಈ ಮಾತು ಮುಗಿಸ್ತೀನಿ.